ಅಷ್ಟೊತ್ತಿಂದ ಹೇಳ್ತಾನೆ ಇದೀನಿ, ಅರ್ಥನೇ ಮಾಡ್ಕೋತಿಲ್ರಿ. ಓ, ನೀವು ದಯವಿಟ್ಟು ನನಗೆ ಯಾವುದೇ ಕಾರಣನೂ ಕೊಡಕ್ ಹೋಗ್ಬೇಡಿ. ಸಾರಿ. ಇಟ್ ಈಸ್ ಓಕೆ. ಹಲೋ, ಸಾರಿ. ಗೌರಿ, ಈ ಮನೆಯಾಗಿರೋರು ಎಲ್ಲರನ್ನೂ ಖುಷಿಯಾಗಿಟ್ಟಿರು. ಅಕ್ಕ ಅವ್ವ ಸದಾ ಸುಖವಾಗಿರ್ಬೇಕು. ಆಮ್ಯಾಗ ಚಿಕ್ಕಿ ಅಕ್ಕ, ಅವಳಿಗೂ ಒಂದ್ ಮಗು ಆಗ್ಬೇಕು. ಗೌರಿ, ಮತ್ತೆ ಮತ್ತೆ ಹೇಳ್ತಾವ್ನಿ, ನನ್ ಗಂಡನ ನೋಡಂಗ್ ಯಾವತ್ತೂ ಮಾಡ್ಬೇಡ. ಅವ್ನ್ ನೋಡಿದ್ರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತಲ್ಲ. ಈ ಕಬರ್ಡ್ನ ಕೂಡಾಕಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಬೇರೆ ದಾರಿನೇ ಇಲ್ವಲ್ಲ, ಅದಕ್ಕೆ ನೀನ್ ಅರ್ಥ ಮಾಡ್ಕೊಳ್ತೀಯಲ್ಲ. ಸರಿ, ನಂಗೆ ಅಡ್ಗೆ ಮನ್ಯಾಗ ಸ್ವಲ್ಪ ಕೆಲ್ಸ ಇದೆ. ತಿಂದಿದ್ದು ಅನ್ನೋದ್ ಋಣ ತೀರ್ಸ್ಬೇಕಲ್ಲ. ನಾನು ಹೋಗಿದ್ ಬರ್ತೀನಿ. ಹಾ, ಏನು? ಓಕೆ ಓಕೆ, ಎಲ್ಲ ವಿಚಾರಿಸಿದ್ರ ಅವ್ರನ್ನ? ಹ್ಮ್. ಚಿನ್ನು, ನೀನೇನಿಲ್ಲಿ ಏನ್ ಮಾಡ್ತಾ ಇದೀಯಾ? ಅದು ಕಾಪಿ ಲೋಟ ತಗೊಂಡೋಗುವ ಅಂತ ಬಂದೆ. ಆದ್ರೆ ರಾಮಣ್ಣ ಮೊದ್ಲೇ ತಗೊಂಡೋಗ್ಬಿಟ್ಟಿದ್ದಾನೆ. ನಿಮ್ಗೆ ತಣ್ಣಗಿರೋ ಕಾಪಿ ಅಂದ್ರೆ ಅಷ್ಟೊಂದು ಇಷ್ಟನಾ? ನಮ್ಮ ಊರ್ನಾಗೆಲ್ಲರೂ ಬಿಸಿ ಬಿಸಿ ಕಾಪಿನೇ ಕುಡಿಯೋದು. ನಾನು ನಿಮ್ಮೊಬ್ಬರನ್ನೇ ನೋಡಿರೋದು ತಣ್ಣಗಿರೋ ಕಾಪಿ ಕುಡಿಯೋದನ್ನ. ಅಯ್ಯೋ ದೇವ್ರೆ, ಇದೇನ್ ಮಾಡ್ಕೊಂಡಿದ್ದೀರಾ ನೀವು? ನೋಡಿ ಎಷ್ಟು ರಕ್ತ ಬರ್ತದೆ.
ಇಷ್ಟು ದೊಡ್ಡವರಾಗಿ ನುಗ್ಗುರು ಕಟ್ ಮಾಡ್ಕೊಳ್ಳೋದಕ್ಕೂ ಬರಲ್ವಾ? ನೋಡಿ, ಚಿಕ್ಕ ಮಕ್ಕಳ ಥರ ಹೆಂಗ್ ಮಾಡ್ಕೊಂಡಿದ್ದೀರ. ಇದೇ ಕೊನೆ, ಇನ್ಮ್ಯಾಕ್ ಹಿಂಗೆಲ್ಲ ಮಾಡ್ಕೋಬೇಡಿ, ಓಕೆನಾ? ಗೌರಿ, ನಿನಗೆ ನನ್ನ ಕಷ್ಟ ಅರ್ಥನೇ ಆಗಲ್ವಾ? ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಾನು ನಿನ್ಗೇನು ಹೇಳ್ದೆ, ಯಾವುದೇ ಕಾರಣಕ್ಕೂ ನನ್ನ ಗಂಡು ನನ್ನ ಕಣ್ಮುಂದೆ ಕರ್ಕೊಂಬರ್ಬೇಡ ಅಂತ. ಆದರೆ ನೀನೇನು ಮಾಡ್ದೆ? ಮತ್ತೆ ಮತ್ತೆ ಅವ್ರನ್ನ ನನ್ನ ಕಣ್ಮುಂದೆ ಕರ್ಕೊಂಬಂದ್ಬಿಡ್ತೀಯ. ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿನಗೆ? ಅಲ್ಲ, ಪ್ರಪಂಚದಾಗಿರೋರು ಎಲ್ಲರ ಕಷ್ಟನೂ ಅರ್ಥ ಆಗುತ್ತೆ ನಿನಗೆ. ಆದರೆ ನಾನು ನಿನ್ನ ಮಗಳು, ನಿನಗೆ ನನ್ನ ಕಷ್ಟ ಅರ್ಥ ಆಗಲ್ಲ ಅಲ್ಲ? ಹೋಗು, ನಾನು ನಿನ್ನ ಜೊತೆ ಮಾತಾಡೋಕ್ಕಿಲ್ಲ. ಗೌರಿ ಪ್ಲೀಸ್, ನಿನ್ ಕಾಲಿಗೆ ಬೀಳ್ತೀನಿ. ನನ್ನ ಜೊತೆಯಾಗಿ ಈ ಥರ ಆಟ ಎಲ್ಲ ಆಡಬೇಡ, ಅರ್ಥ ಆಯ್ತಾ ನಿನ್ಗೆ? ಗುಡ್ ಗರ್ಲ್. ಚಂದು, ಚಂದು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಎದಳು? ನಾನು ಯಾಕೋ ಎದ್ದೊಳ್ಳಿ, ನೀನು ಮಲ್ಕೋ. ಓ, ನನಗೆ ನಿದ್ದೆ ಬರ್ತಿಲ್ಲ ಮರೆಯ. ನಿದ್ದೆ ಬರ್ತಾ ಇದೆ ಮಾರಾಯ, ನೀನ್ ಮಲ್ಕೋ. ಚಂದು, ಚಂದು, ಹೋದ್ ಜನ್ಮದಲ್ಲಿ ಸೊಳ್ಳೆನೋ ತಿಂಗಳೇನೋ ಆಗಿದ್ದೆ ಅನ್ಸುತ್ತೆ. ಈ ಜನ್ಮದಲ್ಲಿ ಅಪ್ಪಿ ಮನುಷ್ಯ ಬಿಟ್ಬಿಟ್ಟಿದ್ಯಾ. ನಾಳೆ ನನ್ಗೆ ಆಫೀಸ್ ಇದೆ, ಮಲ್ಕೋಪ ನೀ ಸುಮ್ನೆ. ಮಗನೇ, ನೀನು ಲವ್ ಮಾಡ್ದವನೆ, ನೀನು ನಿದ್ದೆಗೆಟ್ಟವನೆ. ಲವ್ ಮಾಡ್ದವ್ರಿಗೆ ನಿದ್ದೆ ಬರಲ್ಲ ಅಂತ ಗೊತ್ತಾಗಲ್ವಾ? ನಾ ಕುಡ್ದೇ ಇಲ್ಲ, ಆದ್ರೂ ಅಮಲೇರ್ದಂಗೆ ಆಗ್ತಾ ಇದೆಯಲ್ಲ. ಲವ್ವೇ ಅಮಲಿರ್ಬೇಕು. ಅವ್ವ, ನೀವ್ ಯಾಕೆ ಸಣ್ಣ ಮಕ್ಕಳ ತರ ಆಡ್ತಿದ್ದೀರಿ? ಇನ್ನು ಸ್ವಲ್ಪ ದಿವಸ ಅಷ್ಟೇ. ಈಗ ಕಷಾಯ ಕುಡಿಯಲ್ಲ ಅಂತ ಯಾಕೆ ಹಠ ಮಾಡ್ತಿದ್ದೀರಾ? ನಾನು ನನ್ನ ಮಗನ್ಗೋಸ್ಕರ ವ್ರತ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ. ಅದಕ್ಕೆ ಕಷಾಯ ಕುಡಿಯಲ್ಲ. ಇನ್ನು ಬಿಡಿಸಿ ಹೇಳ್ಬೇಕಾ? ಅವ್ವ, ಏನ್ ಮಾತಾಡ್ತಿದ್ದೀರಿ? ನೀವು ಉಪವಾಸ ಮಾಡ್ತಿದ್ದೀರಾ? ನೀವೀಗೆಲ್ಲ ಉಪವಾಸ ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಏನಾಗ್ಬೇಕವ್ವ? ಅವ್ವ, ನಿಮ್ ಮಗನ್ಗೆ ಏನೂ ಆಗಲ್ಲ, ಅದ್ರ ಜವಾಬ್ದಾರಿ ನಂದು. ಈಗ ತಗೊಳ್ಳಿ, ಈ ಕಷಾಯ ಕುಡೀರಿ, ಆಮೇಲೆ ಊಟ ಮಾಡಿವ್ರಂತೆ. ಅದ್ ಹೇಗ್ ನೀನಷ್ಟು ವಿಶ್ವಾಸದಿಂದ ಹೇಳ್ಬಿಡ್ತೀಯ ಮಗಳೇ? ನಾನೊಂದ್ ತಾಯಿ ಕಣೆ, ಅವನನ್ನ ಕಾಪಾಡ್ಕೋಬೇಕಾದ ಜವಾಬ್ದಾರಿ ಸಾಯೋ ತನಕ ನಂದೇ ಆಗಿರುತ್ತೆ. ಶಾಸ್ತ್ರಿಗಳೇನೋ ಹೇಳ್ಬಿಟ್ರು, ಇನ್ನು ನೀವು ಮಾಡೋದೇನೂ ಇಲ್ಲ, ಅವನ ಕೈ ಹಿಡ್ದವಳು ಅವನನ್ನ ನೋಡ್ಕೋತಾಳೆ ಅಂತ. ಆದ್ರೆ ಮದ್ವೆನೇ ಆಗದೆ ಇರೋ ಮಗನ್ನ ನಾನ್ ತಾನೇ ಕಾಪಾಡ್ಕೋಬೇಕು. ಅವ್ವ, ಒಂದ್ ಪಕ್ಷ ನಿಮ್ ಮಗ ಮದ್ವೆ ಆಗಿದ್ರು ಅವ್ರ ಹೆಂಡತಿ ಅವ್ರಿಗೋಸ್ಕರ ವ್ರತ ಮಾಡ್ತಿದ್ರಲ್ವಾ? ನನಗೆ ತಲೆ ಕೆಟ್ಟು ಹುಚ್ಚಿಡಿಯೋದೊಂದು ಬಾಕಿ ಮಗಳೇ.
ನನಗೆ ಹೇಳಿದೆ ನನ್ನ ಮಗ ಮದುವೆ ಆಗೋದು ಕನಸಲ್ಲೂ ಸಾಧ್ಯ ಇಲ್ಲದೆ ಇರೋ ಮಾತು. ಆದ್ರೆ ಶಾಸ್ತ್ರಿಗಳು ಹೇಳಿದ ಸತ್ಯನೂ ನಿರಾಕರಿಸಕ್ಕಾಗ್ತಾ ಇಲ್ಲ. ಅವನ್ಗೇನಾರು ಆಗೋದ್ರೆ ಏನೇ ಮಾಡೋದು? ಅವ್ವ, ನಿಮ್ಮ ಮಗ ತುಂಬಾ ಒಳ್ಳೆಯವರು. ಅವ್ರಂತವ್ರಿಗೆ ಶತ್ರುಗಳೇ ಇರಲ್ಲ. ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಿ? ತಾತಮ್ಮ ಹೇಳ್ತಾ ಇತ್ತು, ಒಳ್ಳೆಯವ್ರಿಗೆ ಯಾರು ಕೆಟ್ಟದ್ ಮಾಡಕ್ಕಾಗಕ್ಕಿಲ್ಲ ಅಂತ. ನಿಮ್ಮ ಮಗನ್ಗೆ ಏನೂ ಆಗಲ್ಲವ್ವ. ನಿಜ, ನನ್ನ ಮಗನಿಗೆ ಹೊರಗಡೆ ಯಾವ ಶತ್ರುಗಳು ಇಲ್ಲ. ಆದ್ರೆ ಮನೆ ಒಳಗಡೆನೆ ಶತ್ರುಗಳಿದ್ದಾರೇನೋ ಅಂತ ನನಗನುಮಾನ. ನೀನು ಗಮನಿಸ್ತೀಯಾ? ಶಾಸ್ತ್ರಿಗಳು ಶತ್ರುಗಳು ಅಂತ ಹೇಳಲಿಲ್ಲ, ಹಿತಶತ್ರುಗಳು ಅಂತ ಹೇಳಿದ್ರು. ನಾನು ಆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮಾವ ನಿಮಿಷ. ಮಾವ, ನಿಮಗೆ ನನ್ನ ಮೇಲೆ ಇನ್ನೂ ಸಿಟ್ಟಿದೆ ಅಂತ ನನಗೆ ಗೊತ್ತು. ಅವತ್ತು ಕೋಪದಲ್ಲಿ ನಾನು ಏನೇನೋ ಮಾತಾಡಬಾರ್ದಾಗಿತ್ತು. ಆಡಿದ ಮಾತು, ಬಿಟ್ಟು ಬಾಣ, ಒಡೆದ ಕನ್ನಡಿ ಇದ್ಯಾವುದು ವಾಪಸ್ ಬರಲ್ಲ ಅಂತ ಅಮ್ಮ ಹೇಳ್ತಾಳೆ. ಆದರೆ ಅವತ್ತು ಮಾತಾಡ್ಬಿಟ್ಟೆ, ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ನನಗೆ ಗೊತ್ತು. ಸಾಧ್ಯ ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಚಂದನ್, ನೀನು ಯಾರು, ನಿನ್ನ ಮನಸ್ಸೆಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಗಲೇ ಆ ಘಟನೆನ ಮರ್ತುಬಿಟ್ಟಿದ್ದೀನಿ. ಕೆಲವು ಸಲ ಹೀಗೆಲ್ಲ ಆಗುತ್ತೆ ಚಂದನ್. ನಾನು ನನ್ನ ಸ್ನೇಹಿತನ ನಂಬಿ ಕೆಟ್ಟೆ ಅಷ್ಟೆ. ಹಾಗಿದ್ರೆ ಇನ್ಮೇಲೆ ನನ್ನ ಜೊತೆ ಹೇಗಿದ್ರೋ ಹಾಗೆ ಇರ್ತೀರಾ ಅಲ್ವಾ? ಖಂಡಿತ ಚಂದನ್. ಮರೆಯೋದ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಚಂದನ್. ತುಳಿಸಿಕೊಂಡ ನಾಗರಹಾವು ತುಳಿದ ಕಾಲನ್ನ ಕಚ್ಚೋಕೆ ಕಾಯ್ಕೊಂಡಿರೋ ಹಾಗೆ ನಾನು ಕೂಡ ನೀನು ಮಾಡಿದ ಅವಮಾನಕ್ಕೆ ಸೇಡು ತೀರ್ಸ್ಕೊಳ್ಳಕ್ಕೆ ಕಾಯ್ತಾನೆ ಇರ್ತೀನಿ. ಸೇಡು ಖಂಡಿತ ತೀರ್ಸ್ಕೋತೀನಿ. ಒಂದು ಬಿಲ್ಡಿಂಗ್ ಬಿದ್ದಿದ್ದಕ್ಕೆ ಅಷ್ಟು ಮಾತಾಡ್ದೆ ಅಲ್ಲ? ನೀನು ಕಟ್ಟಿರೋ ನಿನ್ನ ಕನಸಿನ ಮನೆ ನಿನ್ನ ಕಣ್ಣೆದುರಿಗೆ ಬಿದ್ದು ಸರ್ವನಾಶ ಆಗೋ ಹಾಗೆ ಮಾಡದೇ ಇದ್ರೆ ನಾನು ನಮ್ಮಪ್ಪನಿಗೆ ಹುಟ್ಟಿದ ಮಗನೇ ಅಲ್ಲ. ಅವ್ವ, ಹಿತಶತ್ರು ಅಂದ್ರೆ ಅರ್ಥ ಆಗಿಲ್ಲ. ಎಂಥ ಒಳ್ಳೆ ಮನಸ್ಸು ಮಗಳೇ ನಿಂದು. ಹಿತಶತ್ರುಗಳು ಅಂದ್ರೆ ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸುತ್ತಮುತ್ತನೇ ಇರ್ತಾರೆ. ಮೇಲ್ನೋಟಕ್ಕೆ ನಮಗೆ ಹಿತವಾಗೋ ಹಾಗೆ ಮಾತಾಡ್ತಾ ಇರ್ತಾರೆ, ಆದರೆ ಒಳಗೆ ನಮ್ಮ ವಿರುದ್ಧ ವಿಷ ಕಾರ್ತಾ ಇರ್ತಾರೆ. ಅಂಥವ್ರ ಬಗ್ಗೆನೇ ಭಯ ಚಿನ್ನು. ಯಾರವರು? ನನ್ನ ಮಗನ ಮೇಲೆ ಅವ್ರಿಗೆ ಯಾಕೆ ದ್ವೇಷ? ಅವ್ವ, ನಿಮ್ಮ ಮಗನ್ನ ಈ ಮನೆಯಾಗ ಯಾರು ದ್ವೇಷಿಸಲ್ಲ ಅವ್ವ. ಎಲ್ಲರೂ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಈ ಮನೇಲಿ ನಾನು ಯಾರನ್ನೂ ನಂಬೋದಿಲ್ಲ ಚಿನ್ನು. ನನ್ನ ಗಂಡನ್ ನಂಬಿದ್ದೆ, ಅವ್ರು ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ, ನನ್ನನ್ನು ಬಿಟ್ಟು ಹೊರಟು ಹೋದ್ರು. ನನ್ನ ಮಗನ್ ನಂಬಿದ್ದೆ, ಈಗಿಂಥ ಸಂದಿಗ್ಧ. ಯಾಕೋ ಗೊತ್ತಿಲ್ಲ, ನಿನ್ನ ನಂಬ್ತಾ ಇದ್ದೀನಿ. ಈ ಎಲ್ಲ ಆಸ್ತಿಗೆ ನನ್ನ ಮಗನೇ ವಾರಸ್ದಾರ. ಆ ಆಸ್ತಿ ಆಸೆಗೆ ಯಾರಾದ್ರೂ ಅವ್ವ, ನೀವ್ ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತಿದ್ದೀರಿ? ಬೇರೆ ಯಾವ ಕಾರಣನೂ ಇಲ್ವಲ್ಲ ಮಗಳೇ. ನೀನೇ ಹೇಳಿದ್ಯಲ್ಲ ಅವನಿಗೆ ಯಾರು ಶತ್ರುಗಳಿಲ್ಲ ಅಂತ. ನಿನಗೆ ಮಹಾಭಾರತ ಗೊತ್ತಕಂದ? ನಮ್ಮೂರ್ನಾಗೆ ದಾನಶೂರ ಕರ್ಣನ್ ನಾಟಕ ಆಡಿದ್ರು. ನಾನು ನನ್ನ ತಾತಮ್ಮ ಕುತ್ಕೊಂಡು ರಾತ್ರಿ ಎಲ್ಲ ನೋಡಿದ್ವು. ಆಸ್ತಿ ಕಾರಣಕ್ಕೆ, ಭೂಮಿ ಕಾರಣಕ್ಕೆ ಏನೆಲ್ಲ ನಡೆದೋಯ್ತಲ್ವ ಚಿನ್ನು. ಇಲ್ಲೂ ನನ್ನ ಮನೇಲೂ ಹಾಗೆ ಒಂದು ಮಹಾಭಾರತನೇ ನಡೆದೋಗುತ್ತೇನೋ ಅಂತ ಭಯ ಮಗಳೇ.
ಅದು ನಾಟಕ, ಕತೆ. ಅದನ್ನೆಲ್ಲ ನೀವು ತಗೋಬಾರ್ದವ್ವ. ಇದಕ್ಕೆ ಯಾಕೆ ತಳಕಾಗ್ತೀರಾ ನೀವು? ಗೊತ್ತಿಲ್ಲ ಮಗಳೇ. ನಿನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ 2 ಸಲ ನನ್ನ ಜೀವ ಉಳಿಸಿದ್ಯಾ, ನನ್ನ ಕಾಪಾಡಿದ್ಯಾ. ಹಾಗೆ ನನ್ನ ಮಗಂಗೇನಾರಾದ್ರೆ ಅವನ್ನೂ ಕಾಪಾಡ್ತೀಯ ಅಲ್ವಾ? ಅವ್ವ, ನನ್ನ ಜೀವ ಕೊಟ್ಟಾದ್ರೂ ನಿಮ್ಮ ಮಗನ್ ಕಾಪಾಡ್ಕೊಳ್ತೀನಿ. ನನಗೆ ಗೊತ್ತು ನನ್ನ ಮಗ ತುಂಬಾ ಒಳ್ಳೆಯವನು ಅಂತ. ಆದ್ರೆ ಅವನ ಸುತ್ತಮುತ್ತ ಇರೋ ಗೋಮುಖ ವ್ಯಾಘ್ರಗಳು ಯಾರು ಅಂತ ಅವನಿಗೆ ಗೊತ್ತಾಗ್ಬೇಕಲ್ಲ ಕಂದ. ಅವ್ರು ಒಳ್ಳೆಯವ್ರು ಅಷ್ಟೇ ಅಲ್ಲ, ಕಡು ಜಾಣ ಕೂಡ. ನೀವೇನು ಯೋಚನೆ ಮಾಡಬೇಡಿ ಅವ್ವ, ನಿಮ್ಮ ಮಗನ್ಗೇನೂ ಆಗಕ್ಕಿಲ್ಲ. ವೆರಿ ಇಂಪ್ರೆಸಿವ್. ಕುಮುದತ್ತೆ ಈ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್. ನಾಟ್ ಅಬೌಟ್ ದ ಡಾಕ್ಯುಮೆಂಟ್ಸ್. ಮುಖ ನೋಡಿ ಅವರು ಒಂದು ವ್ಯಕ್ತಿಯ ಯೋಗ್ಯತೆನ ಹೇಳ್ಬಿಡ್ತಾರೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಕುಮುದತ್ತೆನೇ ನನಗೆ ಹೇಳ್ಕೊಟ್ಟಿರೋದು. ಮನೋಜ್, ಇದು ಬರೀ ಕಂಪನಿ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ. ಇನ್ಫ್ಯಾಕ್ಟ್ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಬೋದು. And you are most welcome to the family. ಮನೋಜ್ ಅವರೇ, ನಿಮ್ಮ ಕ್ವಾಲಿಫಿಕೇಶನ್ ಮತ್ತೆ ನಿಮ್ಮ ರೆಸ್ಯೂಮ್ ತುಂಬಾನೇ ಇಂಪ್ರೆಸಿವ್ ಆಗಿದೆ. ನಿಮ್ಗಿರೋ ಎಕ್ಸ್ಪೀರಿಯನ್ಸ್ಗೆ ಒಳ್ಳೆ MNCಲೇ ಕೆಲಸ ಸಿಗುತ್ತಲ್ಲ, ನೀವು ಯಾಕೆ ಈ ಪರ್ಸನಲ್ ಅಸಿಸ್ಟೆಂಟಿಗೆ ಅಪ್ಲೈ ಮಾಡಿದ್ದೀರಾ? ಐ ಆಮ್ ಫೆಡ್ ಅಪ್ ವಿತ್ ದಿಸ್ MNC ಸರ್. ಅವ್ರಿಗೆ ಹೃದಯನೇ ಇರಲ್ಲ, ಬರೀ ಬಿಸ್ನೆಸ್ ಅಷ್ಟೇ ಗೊತ್ತು. ಅಲ್ಲ ಮನೋಜ್ ಅವರೇ, ನೀವು ಸ್ಕೈ ಐಸ್ ಕಂಪ್ನಿಲಿ 1 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಿರಿ. ಬಟ್ ಆ ಕಂಪ್ನಿಯ CEO ನನಗೆ ತುಂಬ ಪರಿಚಯ, ಶ್ರೀನಿವಾಸ್ ಅವರು. ತುಂಬ ಸಲ ಆ ಕಂಪ್ನಿಗೆ ಹೋಗಿದ್ದೀನಿ, ನಿಮ್ಮನ್ನಲ್ಲಿ ನೋಡೇ ಇಲ್ವಲ್ಲ. ಕನ್ಸ್ಟ್ರಕ್ಷನ್ ಕಂಪ್ನಿ ಅಂದಮೇಲೆ ಆಫೀಸಲ್ಲಿ ಜಾಸ್ತಿ ಹೊತ್ತಿರಲ್ಲ ಅಲ್ವಾ ಸಿದ್ಧಾರ್ಥ್? ಹೌದು ಸರ್, ನನಗೂ ಈ ಪೇಪರ್ ವರ್ಕ್ ಅಂದರೆ ಸ್ವಲ್ಪ ಅಷ್ಟಕ್ಕಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಸೈಟಲ್ಲೇ ಇರ್ತಿದ್ದೆ. ನೀವು ನಮ್ಮ ಕಂಪ್ನಿಗೆ ಕೆಲಸ ಮಾಡಕ್ಕೆ ಬಂದಿರೋದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದೆ. ಇವತ್ತೇ ಬೇಕಿದ್ರೆ ಜಾಯ್ನ್ ಆಗ್ಬೋದು ನೀವು. ಆ್ಯಂಡ್ ಮಿಕ್ಕಿದಿನ ಕುಮುದ ಅವ್ರು ಹೇಳ್ತಾರೆ. ಪ್ಲೀಸ್. ಥ್ಯಾಂಕ್ ಯು ಸರ್. ನೀವು ಕನ್ಸ್ಟ್ರಕ್ಷನ್ ಸೈಟಲ್ಲೇ ತುಂಬ ಜಾಸ್ತಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಾ, ಬಟ್ ಪರ್ಸನಲ್ ಅಸಿಸ್ಟೆಂಟ್ ಕೆಲಸ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಜಸ್ಟ್ ಫಾರ್ ಎ ಚೇಂಜ್ ಸರ್. ಅದಕ್ಕೆ ನಮ್ದೇ ಆದ ಕೆಲವು ಪರ್ಸನಲ್ ರೀಸನ್ಸ್ ಕೂಡ ಇದ್ದಾವೆ. ನೋಡಿ ಮಿಸ್ಟರ್ ಮನೋಜ್, ನಿಮ್ಮ ಪರ್ಸನಲ್ ಕಾರಣಗಳು ನಮಗೆ ಅಗತ್ಯ ಇಲ್ಲ. ಯಾಕಂದ್ರೆ ಕಂಪ್ನಿನಲ್ಲಿ ಕೆಲಸಗಳು ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಇರುತ್ತೆ. ನಿಮ್ಮ ರೆಸ್ಯೂಮಲ್ಲಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಬಗ್ಗೆ ಏನೂ ಹೇಳೇ ಇಲ್ಲ. ಆರ್ ಯು ಮ್ಯಾರಿಡ್ ಆರ್?